गणपति हिमकुंदं मृणालाभं दैतानं परमं गुरुं सर्वशास्त्रप्रोक्तानं आत्मं प्रणमामि नीलाचल सभाभासं रविपुत्रं हेमाग्रजं छायां वाचने नमः कवचने नमः कठोराय नमः जगद्गुरुमय योमकेशाय नमः महासेन जनकाय नमः कार्यविक्रमाय नमः स्थानमय नमः दिगंबराय नमः अष्टमूर्तये नमः अनेकात्मिकाय नमः सात्विकाय नमः पृथ्वीग्राय नमः शाश्वताय नमः खंडपुरजाय नमः अजाय नमः पार्श्वविमोचनाय नमः मृडाय नमः पशुपतये नमः देवाय नमः ಸರ್ ಒಂದು ಸೆಕೆಂಡ್ ಸರ್ ಇಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಐದು ಜನ ಅರ್ಚಕರು ಸರ್ 5 ಜನ पुराना है ये सूर्य और वो शिव ಅವರೆಲ್ಲ ನಮ್ಮ ಜೊತೆ ಬಂದವರೆಲ್ಲ ಆ ಕಡೆ ನಿಂತ್ಕೊಂಡು आप सब लोग एक साथ इधर से फोटो ಗದಗಿನ ಶಿಲ್ಪಿಗಳು ಮಾಡಿದ್ರು ಇದು ಆಮೇಲೆ ಸೂರ್ಯನಾರಾಯಣ ದೇವಸ್ಥಾನ ಮೂರ್ತಿ ಯಾವುದು ಸೂರ್ಯನಾರಾಯಣ ಮೂರ್ತಿ ಸೂರ್ಯನಾರಾಯಣ ಮೂರ್ತಿ ಇದನ್ನ ಮಾಡಿದವರು ಸೊಮ್ಮನವ್ರ ಮೊಮ್ಮಗ ಅದನ್ನು ಮಾಡಿದ ರಾಘವೇಂದ್ರ ಅಂತ ಹೇಳಿ ಈ ದೇವಸ್ಥಾನದ ಎಲ್ಲ ಈಶ್ವರ ಗುಡಿಗೆ ಹೋದ್ರೆ ಪಾಣಿಪಟ್ಟಣದಲ್ಲಿ ಒಂದೇ ಈಶ್ವರ ಇರ್ತದೆ ಆದರೆ ಇಲ್ಲಿ ವಿಶೇಷತೆ ಮೂರಿದೆ ಏನು ಮೂರು ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಇಲ್ಲಿ ಹಾಳಿ ತ್ರಿಕೋಟೇಶ್ವರ ಅಂತ ಹೇಳಿ ಮೊದಲು ಧಾರ್ಮಿಕ ಗಲ್ಭೆ ಅಲ್ಲಿ ಮೂರ್ತಿ ಮೂಲ ವಿಗ್ರಹ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇದನ್ನು ಡಿಸ್ಕ್ರೈಬ್ ಮಾಡೋಕೆ ಮಾಡಿದ್ದು ಅಂತ ಹೇಳ್ತಾರೆ. ದಕ್ಷಿಣಕ್ಕೆ ನಾವು ಮಾಡಿದ ಮೂರ್ತಿ ಹಾಳಿ ತ್ರಂಬಕೇಶ್ವರ. ಬನ್ನಿ ನಾವು ಒಂದು 2 ನಿಮಿಷ ಈ ಕಡೆ पूजा करते समग्र पारायण को पूजा करते जपाभस्म संकाशं वागरं तदिशंकर पुचारामं श्रीनो दानसमं नमामि सेचनं सोमं शंभों फलं प्रणमाम्यहं प्रियांको कलिकात्मं रूपेण अमृतं वदं सौम्यं सम्यक् गुणोपेतं समृद्धं प्रणमामि. ಸೂರ್ಯನಾರಾಯಣ ಬಗ್ಗೆ ತುಂಬ ಕೇಳಿದ್ವು ನಾವು ಪಾಠಶಾಲೆಯಲ್ಲೆಲ್ಲ ಓದಬೇಕಿದ್ರೆ ಎಲ್ಲ ಗದಗ ಕುಮಾರವ್ಯಾಸರದು ತುಂಬ ಓದಿದ್ದೀವಿ, ಕೇಳಿದ್ದೀವಿ, ಎಲ್ಲ ಮಾಡಿದ್ವಿ. ಈ ಸಲ ನೋಡಲಿಕ್ಕೆ ಇವತ್ತು ಅವಕಾಶ ಆಯಿತು, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಇದು ಗದಗಲ್ಲಿ ಬಂದು ಇಲ್ಲೆಲ್ಲ ನಮ್ಮ ಯುವಕರೆಲ್ಲ ಇನ್ನೂ ಹೆಚ್ಚು ಏನು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ನಾವು ಹಿಂದೆ ನೀರಿನ ಒಂದು ಇದು ಮಾಡ್ಕೋತಾ ಇದ್ದು, ವಾಟರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದು ಇಲ್ಲಿ ನದಿ ಪುನರುಶ್ಚೇತನ, ಗ್ರೌಂಡ್ ಲೆವೆಲ್ ವಾಟರ್ ಮೇಲೆ ಬರಲಿಕ್ಕೆಲ್ಲ ಅದು. ಆದರೆ ಮೊದಲನೇ ಸಲ ಇದು ವೀರನಾರಾಯಣ ಸ್ವಾಮಿ ದೇವಸ್ಥಾನ, ತ್ರಿಕುಟೇಶ್ವರ ದೇವಸ್ಥಾನ ನೋಡೋಣ ಅಂತ ಮನಸ್ಸಿಗೆ ಬಂದಿತ್ತು. ತುಂಬ ಚೆನ್ನಾಗಿದೆ, ಪುರಾತನವಾದದ್ದು, ನಮ್ಮ ಕನ್ನಡದ ಸಂಸ್ಕೃತಿ,
ಕುಮಾರವ್ಯಾಸರು ಇಲ್ಲಿ ಇದು ಬರೆದಿದ್ದು ಇದೆಲ್ಲ ಹೆಮ್ಮೆ, ನಾಡಿನ ಹೆಮ್ಮೆ ವಿಷಯ.